ಬಂಧುಗಳೇ, ಉಡುಪಿ ಜಿಲ್ಲೆಯ ಕಾರ್ಕಳದ ಹತ್ತೂರು ಸಂತ ಲಾರೆನ್ಸ್ ಗರ್ಜಿಯ ಜಾತ್ರೆ ಒಂದು ರೀತಿಯಲ್ಲಿ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ. ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳ 25ರಿಂದ 29ರವರೆಗೆ ನಡೆಯುವ ಜಾತ್ರೆಗೆ ಲಕ್ಷಾಂತರ ಮಂದಿ ಇಲ್ಲಿಗೆ ಬರ್ತಾರೆ. ಈಗ ನೋಡಿ, ನಾವು ಇವತ್ತು ಸಾಯಂಕಾಲ ಹೊತ್ತಿಗೆ ಬಂದಿದ್ದೇವೆ. ಸುಮಾರು ಅಕ್ಷರಶಃ ರಾತ್ರಿ ಹೊತ್ತು ಈಗಲೇ ಜನರು ಬಹಳಷ್ಟು ಇಲ್ಲಿಗೆ ಬರ್ಲಿಕ್ಕೆ ಆರಂಭ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಪೊಲೀಸರು ಒಂದಷ್ಟು ಏನು ವಿಶೇಷ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಹೇಳುವ ಒಂದು ವಿಚಾರಗಳಲ್ಲಿ ಅವರು ಅವಿರತವಾಗಿ ತೊಡಗಿಸಿಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಸ್ವಯಂ ಸೇವಕರು ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದು ಪ್ರತಿ ವರ್ಷ ಕೂಡ ಇಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ. ಇಲ್ಲಿ ಏನು ವ್ಯವಸ್ಥೆ ಇದೆ, ಇಲ್ಲಿ ಬರುವ ಒಂದಷ್ಟು ಮಂದಿ, ಸಾವಿರಾರಲ್ಲ ಲಕ್ಷಾಂತರ ಮಂದಿ ಬರುವ ಭಕ್ತಾದಿಗಳಿಗೆ ಅನಾನುಕೂಲತೆ ಆಗಬಾರ್ದು ಹೇಳುವ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಒಂದಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಯ ಏನು ಶಿಸ್ತಿದೆ ಅದಕ್ಕೆ ಅವರು ಬದ್ಧರಾಗಬೇಕು. ಜೊತೆಗೆ ಇಲ್ಲಿ ಸಾಯಂಕಾಲದ ಹೊತ್ತು, ರಾತ್ರಿ ಹೊತ್ತು ಒಂದಷ್ಟು ಜನ ಬರುವಾಗ ಒಂದಷ್ಟು ಜನನಿಬಿಡತೆ ಆಗುತ್ತೆ. ಆಗ ಕೂಡ ಅವರು ತಮ್ಮನ್ನು ನಿಯಂತ್ರಣಕ್ಕೆ ತಗೊಳ್ಬೇಕು. ಜೊತೆಗೆ ಈ ವ್ಯವಸ್ಥೆಯನ್ನು ಸಂಪೂರ್ಣ ಮಾಡಲಿಕ್ಕೆ, ಜೊತೆಗೆ ಸುಸೂತ್ರ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಾವೀಗ ಬಹಳಷ್ಟು ಇಲ್ಲಿ ಬರುವ ಜನರ ಜೊತೆ, ಅದ್ರ ಜೊತೆಗೆ ಅಂಗಡಿಗಳ ಏನೆಲ್ಲ ಸಿಗ್ತವೆ ಹೇಳೋ ಒಂದು ಚಿತ್ರವನ್ನು ತಮಗೆ ತೋರಿಸ್ತೇವೆ. ನಿನ್ನೆ ಕೂಡ ನಿಮ್ಮ ಸ್ವಯಂ ಟೈಮ್ಸ್ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿತ್ತು. ಇವತ್ತು ಇನ್ನೊಂದು ಸಂಚಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಅಮೂಲ್ನ ಮಳಿಗೆ, ಈಗ ಅಮೂಲ್ ಐಸ್ ಕ್ರೀಮ್, ಬಹಳಷ್ಟು ಮಂದಿ ಐಸ್ ಕ್ರೀಮ್ಗಳಿಗೆ ಸಿಗ್ತವೆ. ಅದ್ರ ಜೊತೆಗೆ ಈಗ ಐಸ್ ಕ್ರೀಮ್ ಮಾರಾಟ ಕೂಡ ಇಲ್ಲಿ ಬಹಳಷ್ಟು ಶರವೇಗದಲ್ಲಿ ಈಗ ಡೆಲಿಷಿಯಸ್ ಬರ್ಗರ್ ಮೊನ್ನೆ ಕಾರ್ಕಳದ ಮಿಯಾರು ಕಂಬಳದಲ್ಲಿ ಕೂಡ ತಾವು ಬಂದಿದ್ರಲ್ಲ? ಹೌದು. ಈಗ ಏನೆಲ್ಲ ವೆರೈಟಿ ಯಾವ್ದೆಲ್ಲ ಇದೆ? ವೆರೈಟಿ ಬರ್ಗರ್ ಇದೆ, ಮೊಮೋಸ್ ಇದೆ, ನಾಗೆಟ್ಸ್ ಇದೆ, ಫ್ರೆಂಚ್ ಫ್ರೈಸ್, ಸ್ಪ್ರಿಂಗ್ ರೋಲ್, ಗೋಬಿ ಮಂಚೂರಿ, ವೆಜ್ ಸ್ಟಿಕ್ಸ್. ಹೌದಾ? ಏನೆಲ್ಲ ಇದಕ್ಕೆ ಏನೆಲ್ಲ ಐಟಮ್ ಹಾಕ್ತೀರಿ? ಇದಕ್ಕೆ ತಂದೂರಿ ಮಯೋನೈಸ್, ಮತ್ತೆ ಟೊಮ್ಯಾಟೊ, ಕ್ಯೂಕಂಬರ್ಸ್, ಲೆಟಸ್, ಚಿಕನ್ ನಗೆಟ್ಸ್, ಚಿಕನ್ ಟಿಕ್ಕಿ. ಹೇಗಿದೆ ವ್ಯಾಪಾರ? ಹೇಗಿದೆ? ಓಕೆ ಸರ್, ಒಳ್ಳೆ ಉಂಟು ಥ್ಯಾಂಕ್ ಯು. ಹಾಕ್ಲಿಕ್ಕಾಗಿ ಬಹಳಷ್ಟು ಬೆಳ್ಳಿಯ ಏನು ಸಾಮಗ್ರಿಗಳನ್ನು ಇಡಲಾಗಿದೆ. ಏನೆಲ್ಲ ಇದೆ ಇಲ್ಲಿ? ಪಾಪೆ, ಕಾಲು, ಕೈ, ನರ, ದಿಷ್ಟಿ ಎಲ್ಲ ಉಂಟು. ಯಾವ್ದು ಬೇಕು ಟೋಟಲ್. ಯಾವ್ದು ಪಾಪೆ? ಪಾಪೆ ಇದು ಮನಸ್ಸುದು, ಇದು ಜೋದು, ಮತ್ತೆ ಕಣ್ಣೆ ಹೆಂಡತಿ ಇದು ಕನಸಿದು, ಮತ್ತೆ ನರ, ದಿಷ್ಟಿ, ನಾಗ ಉಂಟು. ನೋಡಿ ಬಂಧುಗಳು, ಇಲ್ಲಿ ಸಮರ್ಪಣೆ ಆಗುವ ಒಂದು ವಿಚಾರಗಳು, ನಾಗನ ಏನು ಜಡೆ ಇದೆ ಅದನ್ನು ಇಲ್ಲಿ ಹರಕೆ ಹಾಕ್ಲಿಕ್ಕೆ ಹಾಕ್ತಾರೆ. ಅದ್ರ ಜೊತೆಗೆ ನರ, ಹೀಗೆ ಬೇರೆ ಬೇರೆ ಧಾರ್ಮಿಕ ವಿಚಾರಧಾರೆಗಳು, ಹೀಗೆ ಬೇರೆ ಬೇರೆ ಧರ್ಮ ಇದ್ರು ಕೂಡ ಧರ್ಮಕ್ಕೆ ಸಲ್ಲಿಕೆ ಆಗುವಂತದ್ದು, ಹೀಗೆ ಯಾವ ಸಂಕಷ್ಟ ಪರಿಹಾರಕ್ಕಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ನಿವೇದನೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ಬಹಳಷ್ಟು ಆಕರ್ಷಣೆ ಮಾಡುವಂತ ಯಾವ್ದು ಕೇಳಿದ್ರೆ ಪೊಟ್ಯಾಟೊ ಟ್ವಿಸ್ಟರ್. ಒಂದು ಬಟಾಟೆ ₹50, ಒಂದು ಬಟಾಟೆ ₹50. ನೋಡಿ ಏನೆಲ್ಲ ಸಾಮಗ್ರಿಗಳನ್ನು ಹಾಕಿ ಅವರು ಟ್ವಿಸ್ಟರ್ ಮಾಡ್ತಾರೆ. ಏನೆಲ್ಲ ಐಟಮ್ ಹಾಕ್ತೀರಿ? ಏನೆಲ್ಲ ಐಟಮ್ ಹಾಕ್ತೀರಿ? ಪೊಟ್ಯಾಟೊ, ಕಚ್ಚಿ, ಕಾರ್ನ್ಫ್ಲೋರ್, ಮತ್ತೆ ಮೈದಾ, ಉಪ್ಪು, ಪೆರಿ ಪೆರಿ ಮಸಾಲ, ಮ್ಯಾಗಿ, ನೂಡಲ್ಸ್ ಮಸಾಲ, ಮತ್ತೆ ಅರಿಶಿನ ಪುಡಿ, ಮೈನಸ್, ಎಣ್ಣೆ. ಇಲ್ಲಿ ಬ್ಯಾಂಕ್ ಮಳಿಗೆ ಇದೆ, ಜೊತೆಗೆ ಬೇರೆ ಬೇರೆ ವೆರೈಟಿ. ಈಗ ಎಷ್ಟು ರೇಟ್ ಎಷ್ಟಿದೆ? ಅದು 250, 300, 350 ಎಲ್ಲ ಹೊಸ ಟ್ರೆಂಡಿಂಗ್ ಬ್ಯಾಗ್ಸ್ ಇದೆ ನೋಡಿ. ಏನೆಲ್ಲ ಟ್ರೆಂಡಿಂಗ್ ಇದೆ? ಅದೆಲ್ಲ ಇವಾಗ ಟ್ರೆಂಡಿಂಗ್ ದೊಡ್ಡ ಬೆಲ್ಟ್, ಅದು ವ್ಯಾನಿಟಿ ಬ್ಯಾಗ್ಸ್ ಇದೆ, ಎಲ್ಲ ಫ್ಯಾನ್ಸಿ ಬ್ಯಾಗ್ಸ್. ಬಂದ್ರೆ ಬನ್ನಿ ಶಾಂತಮನೆ ಕಡೆ. ಮಣ್ಣಿನ ಮಡಿಕೆಯಿಂದ ಮಾಡಿದ ಸಾಮಗ್ರಿಗಳಲ್ಲಿ ಅಡಿಗೆ ಮಾಡಿದ್ರೆ ಬಹಳಷ್ಟು ಸ್ವಾದ. ಮೀನಿನ ಸಾಂಬಾರು ಮಾಡಿದ್ರೆ ಅಂತ ಕೇಳೋದು ಬೇಡ. ಏತ್ ರೇಟ್? 280 ಸರಿ. ಒಂಜಿ ಸೇರ್ಬೇಕು. ಓಡು 110 ಉಜಿರೆ. ನೋಡಿ ಇಲ್ಲಿ ಬಹಳಷ್ಟು ಇಲೆಕ್ಟ್ರಾನಿಕ್ ಐಟಮ್ಗಳಿವೆ. ಜೊತೆಗೆ ಇದೇನು ಮೈಕಾ? ಲೈಟಾ ಮಾತಾಡ್ಲಿಕ್ಕಾಗುತ್ತೆ? ಹಾಗೆ. ಈಗ ನೋಡಿ ಇದಕ್ಕೆ ಎಷ್ಟು ರೇಟ್? ಎಷ್ಟು ರೇಟ್? ಎಷ್ಟು ಕಿನ್ನ
350 ರೂಪಾಯಿ 350. ಅದ್ರ ಮತ್ತೆ ಇದೆಷ್ಟು? ಅದು 250 ರೂಪಾಯಿ. ಹಾ, ಇದೆಷ್ಟು? ಅದು 500. ಬಾರಿ ರೇಟು. ಆಮೇಲೆ ಇದು ತಲೆ ಮೇಲೆ ಕಟ್ಕೊಳ್ಳೋದು 250 ರೂಪಾಯಿ ಸರ್. ಹಾ, ಒಳ್ಳೆದುಂಟು, ಭಾರಿ ಒಳ್ಳೆದುಂಟು. ಒಳ್ಳೆ ಉಂಟು. ನಿಮ್ದು ವ್ಯಾಪಾರ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ವ್ಯಾಪಾರ ಶುರು ಮಾಡಿ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ವರ್ಷ ಆಯ್ತು. ಗಂಡ ಮೀಸಲು ಬೆಳ್ಳ ಆಯ್ತು. ಸ್ವೀಟ್ ಬೀಡ, ಬೊಂಬಾಯಿ ಬೀಡ ಎಷ್ಟು ರೇಟ್ ಎಷ್ಟು? ಇದು 30 rupees, ಅದು 20 rupees. ಹಾ, 2 ಐಟಮ್. ಕೆಲವು ವೆರೈಟಿ ಇದೆ, ಈಗ ಇಲ್ಲಿ ಸೆಟ್ ಆಗ್ಲಿಲ್ಲ. ಇದೇ ಸೆಟ್ ಆಗ್ತದೆ, ಇದೇ ರನ್ನಿಂಗ್. ಸ್ವೀಟ್ ಕಾರ್ನ್ ಏನಾದ್ರು ನನ್ನ ಐಟಮು? ಚಾಟ್ ಮಸಾಲಾ, ಮ್ಯಾಗಿ ಮಸಾಲಾ, ಬಟರ್ ಸಾಲ್ಟ್, ಪೆಪ್ಪರ್ ಮಸಾಲಾ ರೇಟ್ 30 ರೂಪಾಯಿ ಒಂಜೆ. ಈಗ ಚಾಟ್ ಮಸಾಲಾ ಉಂಟು, ಮ್ಯಾಗಿ ಮಸಾಲಾ ಉಂಟು, ಬಟರ್ ಸಾಲ್ಟ್ ಉಂಟು, ఒక ಪೆಪ್ಪರ್ ಉಂಟು, ಸ್ವೀಟ್ ಉಂಟು, ಚಳಿಗೆ ಲಾಯಕ್ ಆಗುಂಟು ಬೆಚ್ಚ ಹೆಚ್ಚ. ಸರ್ ಇಲ್ಲೂ ಟ್ವಿಸ್ಟರ್, ಒಂದು ಬಟಾಟೆ ₹50. ಬೊಂಡದ ಜ್ಯೂಸಿ ಅದೇ ಒಂದು ಊರ್ದ ಬೊಂಡದ ಜ್ಯೂಸು ಏತಕ್ಕೆ? 40 ರೂಪಾಯಿಗೆ ಒಂದು ಬೊಂಡ ಜ್ಯೂಸ್. ಹೌದಾ? ಒಂದು ಬೊಂಡದ, ಒಂದು ಫಾಲುದ, ಫಾಲುದ. ಫಲೂದಲ್ಲ. ಫಲೂದಲ್ಲ, ಬೊಂಡದಲ್ಲ. ಸರ್ ಇರೋದಿಗೆ ತಗೊಳ್ಳಿ. ಅದೇ ಯಾನೊಂದಿಗೆ ತಗೊಳ್ಳಿ. ಸರ್ ಆರೋಗ್ಯ ತಗೊಳ್ಳಿ. ಎಷ್ಟು? ಬರ್ರಿ ಸರ್, ನೋಡಿ ಇಲ್ಲಿ ಕರೀತಾ ಇದಾರೆ ಗೋಬಿ ಮಂಚೂರಿ. ಏನೆಲ್ಲ ಹಾಕ್ತೀರಿ ಗೋಬಿಗೆ? ಗೋಬಿ ಟ್ವಿಸ್ಟರ್, ಐಸ್ ಗೋಲಾ, ಇದೇನು ಕಾಲಿಫ್ಲವರ ಕ್ಯಾಬೇಜಾ? ಕೇಬೇಜ್ ಕ್ಯಾಬೇಜ್ ಫ್ಲವರ್. ಕೇಬೇಜ್ ಫ್ಲವರ್ ಇಲ್ಲ, ಫ್ಲವರ್ ಇಲ್ಲ. ಇಲ್ಲ ಕೇಬೇಜ್. ಎಷ್ಟು ರೇಟ್ ಎಷ್ಟು? 50. ಅದೇ ಹೋಟೆಲ್ ಬಿರಿಯಾನಿ ಪ್ಯಾರಡೈಸ್, ಚಾ, ಕಾಫಿ, ತಿಂಡಿ, ಊಟ, ಗಂಜಿ ಊಟ, ವೈಟ್ ರೈಸ್, ಬಿರಿಯಾನಿ, ಚಿಲ್ಲಿ, ಕಬಾಬು, ಆಮ್ಲೆಟ್, ಬನ್ಸ್, ಪರೋಟ, ಎಲ್ಲ ಐಟಮ್ ಇದೆ. ಎಲ್ಲ ಐಟಮ್ ಇದೆ. ಬೇರೆ ಬೇರೆ ನಂಬರ್ 1. ಸರಿ. ಸ್ಪೆಷಲಿಸ್ಟ್ ಹೈದರಾಬಾದಿ ದಮ್ ಬಿರಿಯಾನಿ. ನಮ್ದು ಸ್ಪೆಷಾಲಿಟಿ ಹೈದರಾಬಾದಿ ದಮ್ ಬಿರಿಯಾನಿ. ಮತ್ತೆ ಚಾ, ಟೀ, ಕಾಫಿ ನಂಬರ್ 1. ಸರಿ. ಎಸ್. one board. ಅದೇ ಕಬಾಬ್ ಪೀಸ್ ಉಂಟು. ಕಬಾಬು ನಂಬರ್ 1 ಕಬಾಬ್. ಬಿರಿಯಾನಿ ನೋಡಿ ಇನ್ನೊಂದು ಮಳಿಗೆಗೆ ಬಂದಿದೆ, ಫ್ರೆಶ್ ನ್ಯಾಚುರಲ್ಸ್ ಫ್ರೂಟ್ ಜ್ಯೂಸಸ್. ಏನೆಲ್ಲ ಜ್ಯೂಸ್ ಇದೆ? ಟೆಂಡರ್ ಕೋಕೋನಟ್, ಪೈನಾಪಲ್ ಗೋಲ್ಕಿ, ಮೊಹಬ್ಬತ್ ಶರ್ಬತ್, ಖರ್ಜೂರ, ಮೊಹಬ್ಬತ್ ಶರ್ಬತ್ ಇದು. ಮೊಹಬ್ಬತ್ ಶರ್ಬತ್ ಅಂದ್ರೆ ರೋಬ್ಜಾ ಮತ್ತೆ ವಾಟರ್ ಮೆಲನ್ ಎರಡು ಮಿಕ್ಸ್, ಒಳ್ಳೆ ಆಗುತ್ತೆ ಕುಡಿಲಿಕ್ಕೆ. ರೇಟು ಇಲ್ಲಿ 30 ಸೇಲ್. ಹೌದು, ಒಳ್ಳೆ ಇದೆ, ಕುಡಿಲಿಕ್ಕೆ ಒಳ್ಳೆ ಆಗ್ತದೆ, ಮಕ್ಕಳಿಗೆ ತುಂಬಾ ಒಳ್ಳೆದು. ವೆರೈಟಿ ಆಫ್ ಕೇಕ್ಸ್, ರಿಬ್ಬನ್ಸ್ ಅಂಡ್ ಬಲೂನ್ಸ್. ನೋಡಿ, ರಿಬ್ಬನ್ಸ್ ಅಂಡ್ ಬಲೂನ್ಸ್ ಸಂಸ್ಥೆ ಕೂಡ ಇಲ್ಲಿ ಕೇಕ್ ಶಾಪ್ ಅನ್ನು ಹಾಕಿದೆ. ಬಹಳಷ್ಟು ವೆರೈಟಿಗಳಿವೆ. ಈಗಲೇ ಬಹಳಷ್ಟು ಮಂದಿ ತಿನ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಸ್ವಾದಿಷ್ಟಕರವಾದ ಒಂದು ಬಲೂನ್ಸ್ ಅಂಡ್ ರಿಬ್ಬನ್ಸ್ ನ ಕೇಕ್. ಶೀತಲ್ ಏನು ದಾದಾ ಉಂಟು? ಗೋಬಿ ಉಂಟು, ಫ್ರೈಡ್ ರೈಸ್ ಉಂಟು, ಒಂದು ಟೋಲ್ಡ್ ಪಂಡರ್ ತವೆ ಟೋಲ್ಡ್ ಗೋಬಿ ಫ್ರೈಡ್ ರೈಸ್ ಪ್ಲೇಸ್ ಉಂಟು, ಬಲೆ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್, ಗೋಲಿ ಸೋಡಾ ಐಸ್ ಕ್ರೀಮ್, ಬಲೆ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್, ಗೋಲಿ ಸೋಡಾ ಐಸ್ ಕ್ರೀಮ್, ಈ ಸೊಪ್ಪ ಅಲ್ಲ, ಅದೇ ಗೋಲಿ ಸೋಡಾ ಉಂಟು. ಈಗ ಗೋಲಿ ಸೋಡಾ ಏನು ಗೊತ್ತಾಯ್ತು ಬಿಡಿ? ಗೋಬಿ ಮಂಚೂರಿ, ಫ್ರೈಡ್ ರೈಸ್, ನೂಡಲ್ಸ್, ಬಕ್ಕ ಬಿರಿಯಾನಿ, ದಮ್ ಬಿರಿಯಾನಿ, ರೈಸ್ ಪೂರ ಉಂಟು. ಮಹಿಳೆಯರ ಚಪ್ಪಲಿ ಮಳಿಗೆಗೆ ಒಳಗೆ ಹೋಗೋಣ. ಈಗ ಬಹಳಷ್ಟು ವೆರೈಟಿಗಳಿವೆ ಅಲ್ಲಿ. ಏನೆಲ್ಲ ಐಟಮ್ ಇದೆ? ಕನ್ನಡ, ಹಿಂದಿ? हाँ, क्या क्या है इधर आइटम? राजस्थानी स्लीपर। हाँ, कितना है प्राइस? कितना? 350, 550। कौन सा 350 का? कौन सा है? 350 का इधर है। इधर फ्लैट। ये 350 है? हाँ फ्लैट का? हाँ फ्लैट सब 350। हाँ, हील 350 में कितना वेराइटी है? इसमें बहुत 500 डिजाइन है। 100 डिजाइन है। हाँ, और कौन सा? ये हील का 550 का है। ये 550। ये सब 550 का है? हाँ यस। हाँ, ये राजस्थानी का है? राजस्थानी यस। अच्छा, ये व्हील्स नहीं है? सॉफ्ट मटेरियल, सॉफ्ट। हाँ, कैसे है धंधा? धंधा का सब बराबर चल रहा है।
ನೋಡಿ ಇಂದಿನಿಂದ ಕೂಡ ಬಳೆಗೆ ಬಹಳಷ್ಟು ಪ್ರಾಧಾನ್ಯತೆ ಹೆಚ್ಚು. ಮಹಿಳೆಯರು ಬಳೆ ಕಂಡ್ರೆ ಬಹಳಷ್ಟು ಆಕರ್ಷಿತರಾಗಿತ್ತಿದ್ರು. ನೋಡಿ ಇಲ್ಲಿ ಬಳೆ ಮಳಿಗೆ ಈಗ ಏನೆಲ್ಲ ವೆರೈಟಿ ಇದೆ. ಹಿಂದಿ ಹೇಗೆ ನೋಡ क्या आइटम कौन सा है वेराइटी? ये जयपुरी है ग्लास बैंगल्स। कितना वेराइटी है? मैं बहुत वैरायटी आप दिखाइए ना कैमरे पे। कितना प्राइस वैरायटी बहुत इससे 50 रुपीज से स्टार्टिंग है, 100 रुपीज पे हैंडल। 50 से 100 हाँ मिनिमम 50 मैक्सिमम 100 लास्ट 100। ना हिंदी या कन्नड़? हिंदी या कन्नड़? हिंदी बात करेंगे. ಇನ್ನೊಂದು ಮಳಿಗೆ ಹತ್ರ ಬಂದಿದೆ. ಅಲ್ಲಿ ಒಂದ್ ಕಡೆ ಇಲ್ಲಿ ಮಸಿಗೆ ಬೆಂಕಿ ಹಾಕಿ ಒಂದಷ್ಟು ಬೆಂಕಿ ಉರಿತಾ ಇದೆ. ಅದ್ರ ಜೊತೆಗೆ क्या क्या आइटम है? तंदूरी गया कौन आवाज नहीं है. तंदूरी कितना प्राइस कितना? 200. कितना बड़ा देता है? 200 को कितना बड़ा पीस देता है? बड़ा पीस किधर है? इसे 200. इसे ये सिंगल को 200. हाँ इसे 200. वो सब एक ही है ना? और कौन सा एक है? कबाब है. इसे कितना कबाब? लॉलीपॉप है इसमें कितना? लॉलीपॉप कितना प्लेट का? 5 पीस. और वो कबाब का 10 पीस. हाँ 150. हाँ ನೋಡಿ ಕಬಾಬ್ಗೆ 10 ಪೀಸು 150 ರೂಪಾಯಿ. लॉलीपॉप 5 पीसो. हाँ बिरयानी कितना? हाँ बिरयानी दिखाओ इधर. गरमा गरम बिरयानी 150 है. 150. ಲೈಕ್ ನೋಡಿ ಟೇಸ್ಟ್ ಉಂಟು. ಅಂದ್ರೆ ಬಿರಿಯಾನಿ ಬೇಕಾ ಕಬಾಬ್ ದೇತ ಉಂಟ ಹೋಟೆಲ್ ಬತ್ತಿತ್ತು ಅಂಚ ದಿನೆಲ್ಲ ಇಡೆಗೆ ಬತ್ತ ಮಸ್ತ್ ಟೇಸ್ಟ್ ಉಂಟು. ನೋಡಿ ಇಲ್ಲಿ ಈಗ ಚಳಿಗೆ ಬಹಳಷ್ಟು ಬೇಕಾದ ಹೇಗೆ 650. ಏನಿದು? ಜಾಕೆಟ್ ರೈನ್ ಕೋಟ್ ಬರುತ್ತೆ. ರೈನಿಗೆ ಮತ್ತೆ ಚಳಿಗೆ ಎರಡಕ್ಕೂ ಬರುತ್ತೆ. 650. ಇದ್ರಲ್ಲಿ ಚಳಿ ಕೋಟ್ 300 ರುಪೀಸ್ ಬೀಳುತ್ತೆ. 300 ರೂಪಾಯಿ ಕಮ್ಮಿ ಸಿಗುತ್ತೆ. ಕಮ್ಮಿ ಮಕ್ಕಳದೆಲ್ಲ 200 250 ರೂಪಾಯಿ ಆ ಕಡೆ ಇದ್ದಾರೆ. 250 ರೂಪಾಯಿ ಯಾವ್ದು? 250 ಯಾವ್ದು? 250 250 ರೂಪಾಯಿ ಬೇರೆ. ಹಾ ಮಕ್ಕಳದು. ನೋಡಿ ಬಹಳಷ್ಟು ಸಾಮಗ್ರಿಗಳಿವೆ. ಖರೀದಿ ಮಾಡುವವರು ಇಲ್ಲಿಗೆ ಬರ್ಬೋದು. ಕಿತ್ತಾ ಸ್ಟಾಲ್ ನಂಬರ್ ಎಷ್ಟು? ಸ್ಟಾಲ್ ನಂಬರ್ ಎಷ್ಟು? ಸ್ಟಾಲ್ ನಂಬರ್ 79 80. ನೋಡಿ 79 80ರಲ್ಲಿ ಬಹಳಷ್ಟು ವೆರೈಟಿಗಳು ತಮಗೆ ಸಿಗ್ತದೆ. ತಾವು ಖರೀದಿಗಾಗಿ ಬರ್ಬೋದು. ಇನ್ನು 2 ದಿನ ಇರುವಂತದ್ದು, ನಾಳೆ ನಾಡಿದ್ದು. ನೀವು ಸ್ವಯಂ ಟೈಮ್ಸ್ಗೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಇದು ರಿಲೇ ಕೊಡ್ತೇವೆ ನಾವು. ನೋಡಿ ಇಲ್ಲಿ ಸೆಂಟ್ ಇದೆ. ಸೆಂಟ್ ಬ್ರ್ಯಾಂಡ್ ಪ್ರಮೋಷನ್ ಸೇಲ್ ಏನಿದೆ? ರಾಕ್ಸ್ ಪರ್ಫ್ಯೂಮ್ಸ್ 20th ಲಾಂಗ್ ಲಾಸ್ಟಿಂಗ್. ಎಷ್ಟು ರೇಟ್ ಎಷ್ಟು? 100 rupees only. ಏನು ವೆರೈಟಿ ಮೈ ಸಿಗ್ನೇಚರ್ ಇದೆ, ಕಲೀಫ್ ಇದೆ, ಹಾಗೆ 5-6 ಐಟಮ್ ಇದೆ. ವೆರೈಟಿ ಎಲ್ಲ 100 rupees. ಇದು ಮಾತ್ರ 500. ಪ್ರಮೋಷನ್ ಅಷ್ಟೇ. ನಮ್ದು ಶಾಪ್ ಇದೆ ಮಂಗಳೂರಲ್ಲಿ ಬ್ಯಾಂಕಿ ಅಂತ. ಉತ್ತರ ಕರ್ನಾಟಕದ ಅಧಿಕೃತ ಆಹಾರ ಉತ್ಪನ್ನಗಳಿವೆ. ಬಹಳಷ್ಟು ಉಪ್ಪಿನಕಾಯಿ, ಚಟ್ನಿ, ಶುದ್ಧ ಮಸಾಲೆ, ಪಾಪಡ್, ಮಿಶ್ರಣ ಮಸಾಲೆ, ಹೀಗೆ ಬಹಳಷ್ಟು ವೆರೈಟಿಗಳು ಸಿಗ್ತವೆ. ನೋಡಿ ಸ್ಟಾಲ್ ನಂಬರ್ ಎಷ್ಟಿದು? ಸ್ಟಾಲ್ ನಂಬರ್ 183. 283. ನೋಡಿ ಸ್ಟಾಲ್ ನಂಬರ್ 283ರಲ್ಲಿ 100 ರೂಪಾಯಿಗೆ 100 ರೂಪಾಯಿಗೆ ಪಿಕ್ಕಲ್ ಅದೆಲ್ಲ ಸಿಗುತ್ತೆ. ಒಟ್ಟು ಯಾರು ಬೇಕಾದ್ರೆ ಖರೀದಿ ಮಾಡ್ಬೋದು. 3 ಜಾರಿಗೆ ಅಲ್ಲೇನಾ? ಇದು 3 ಜಾರಿಗೆ 100 ರೂಪಾಯಿ ಅಲ್ವಾ? ಬೇರೆ ಯಾವ್ದಿದೆ? 3 ಜಾರ್ ಬೇರೆ. ಇದು ಒಂದಕ್ಕೆ 60 ರೂಪಾಯಿ ಇದೆ. ಇದು ಚಟ್ನಿಯಾ? ಶೇಂಗಾ ಚಟ್ನಿ ಉತ್ತರ ಕರ್ನಾಟಕದಲ್ಲಿ ಐಟಮ್ಗಳಲ್ಲಿ ಸಿಗ್ತವೆ. ಯಾರು ಬೇಕಾದ್ರೆ ರೋಟಿ ಇದೆ. ನೋಡಿ ಜೋಳದ ರೋಟಿ ಇದೆ. ಜೋಳ ರೋಟಿ ನೋಡಿ. ಹತ್ತೂರಿನಲ್ಲಿ ಸಿಗುವ ಎಲ್ಲ ಐಟಮ್ಗಳು ಇಲ್ಲಿ ಜಾತ್ರಾ ಸಂದರ್ಭದಲ್ಲಿ ಏನೆಲ್ಲ ಸಿಗ್ತದೆ ಅದರ ಒಂದಷ್ಟು ಮಾಹಿತಿಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಇದೇನು ಊದ್ಬತ್ತಿಯಾ? ವೆರೈಟಿ ಏನೋ ಊದ್ಬತ್ತಿ ಇದೆ. ವಿನಾಯಕ ಮಾರ್ಕೆಟಿಂಗ್ ಬಿಜಾಪುರದಿಂದ ಉತ್ತಮವಾದ ಅಗರಬತ್ತಿಯನ್ನು ನಾವು ಮಾಡ್ತಾ ಇದ್ದೇವೆ. ತುಂಬಾ ಕಮ್ಮಿಯಲ್ಲಿ 102 ಪೀಸ್ ಮಾಡ್ತಾ ಇದ್ದೇವೆ. ಆಫರ್ ಕೊಡ್ತಾ ಇದ್ದೇವೆ. ತುಂಬಾ ವೆರೈಟೀಸ್ ಇದೆ. ಯಾವ್ದು ಇದೆ? ಲೋಬಾನ ಇದೆ, ಚಂದನ್ ಎಲ್ಲ ಇದೆ. ಗೂಗಲ್ 1+1 ಕೊಡ್ತಾ ಇದೀವಿ. 100 ರೂಪಾಯಿಗೆ 1 ಪೀಸ್. ಒಂದಕ್ಕೆ 1 ಪೀಸ್.
₹100 ಕೊಡ್ತಾ ಇದೆ, ಆಫರ್ ಕೊಡ್ತಾ ಇದೆ. ಇದು ₹100, ₹140 MRP. ಇದು 175 MRP. ಇದು ₹100 ಕೊಡ್ತಾ ಇದೆ ಸರ್. ಇದೆಲ್ಲ ಬ್ರಾಂಡೆಡ್. ಇದು ಅಷ್ಟೇ ನೈಟ್ ಸುರಕ್ಷಾಗಳಿದೆ. ಇದು ಧೂಪ ಇದೆ ₹90 ಇಂದ ₹60 ಕೊಡ್ತಾ ಇದೆ ಸರ್. ಇದು 72 MRP ಇದೆಲ್ಲ ಬ್ರಾಂಡೆಡ್ ಉತ್ಪತ್ತಿಗಳಿದೆಲ್ಲ. ಇದೆಲ್ಲ ನಾವು ₹50 ಕೊಡ್ತಾ ಇದೆ ಸರ್. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದೆಲ್ಲ ಬೇರೆ ಇದು ಸರ್ ಧೂಪ ಇದೆ ₹120 MRP ಇದೆ. ನಾವು ಬರೀ ₹50 ಕೊಡ್ತೇವೆ. ₹100 2 ಕೊಡ್ತೇವೆ ಸರ್ ಬ್ರಾಂಡೆಡ್. ಇದು ಡಾಕ್ಟರ್ ಸರ್ಚ್ ಅಂತ ಪಿನಾಲ್ ಇದೆ ಸರ್. ಅದು ಅಷ್ಟೇ ಸರ್. ನಾವು ಅದರಲ್ಲಿ ₹100 MRP ಇದೆ, ₹50 ಕೊಡ್ತಾ ಇದೆ ಸರ್. ₹100 2 ಕೊಡ್ತಾ ಇದೆ. ಎಲ್ಲ ಕಂಪ್ನಿ ಪ್ರಚಾರದಲ್ಲಿ ಕೊಡ್ತಾ ಇದೆ ಸರ್. ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಟಟ್ಟು ಹಾಕಿಸುವಂತದ್ದು ಒಂದು ಫ್ಯಾಷನ್ ಆಗಿ ಹೋಗಿದೆ. ಇಲ್ಲಿ ಟಟ್ಟು ಶಾಪ್ ಕೂಡ ಇದೆ, ಬಹಳಷ್ಟು ವೆರೈಟಿಯಲ್ಲಿ ಟಟ್ಟು ಹಾಕ್ತಾರೆ. ನಾವು ಗಮನಿಸಬಹುದು. ಕಿತ್ತ ಎಷ್ಟು ಐಟಮ್ ಅಲ್ಲಿ ಆಗ್ತಿತ್ತು, ಎಷ್ಟು ವೆರೈಟಿ ಅಲ್ಲಿ ಒಂದು ಇಂಚೆ ₹150. ಎಷ್ಟು ವೆರೈಟಿ ಇದೆ ನಿಮ್ಮಲ್ಲಿ? इधर कन्नड़ इला हिंदी हिंदी है। कितना वेरायटी है आपके पास? बैनर में लगा हुआ पूरा इसमें वेरायटी। दिखा था उसी तरह डाल दीजिए। हाँ सेम वैसा ही। अच्छा अच्छा। 2 कॉपी। किधर से आप? राजस्थान से। राजस्थान से। अच्छा। थैंक यू। ನೋಡಿ ಇಲ್ಲಿ ಬಹಳಷ್ಟು ಶರ್ಟ್ ಗಳು ಸಿಗ್ತವೆ. ಇದೆಷ್ಟೊಂದು ಪೀಸ್? 200. 200ಗೆ ಒಂದು ಶರ್ಟ್ ₹200. 3 ತಗೊಂಡ್ರೆ 500 ಅಂತ ಹೇಳ್ತಾರೆ. ಜೊತೆಗೆ 3 ತಗೊಂಡ್ರೆ 500. ಇದೆಲ್ಲ ಡಿಸೈನ್ ಗಳು ಎಷ್ಟು ಡಿಸೈನ್ ಇದೆ? 1000 ಡಿಸೈನ್ ಇದೆ. ಯಾವ್ದು ವೆರೈಟಿಗಳನ್ನು ತಮಗೆ ತೋರಿಸ್ತೇವೆ. ಬಹಳಷ್ಟು ಕಡಿಮೆ ಕ್ರಯದಲ್ಲಿ ಶರ್ಟ್ ಗಳಿವೆ. ₹200 ಶರ್ಟ್ಗೆ 3 ತಗೊಂಡ್ರೆ ₹500 ಅಂತ ಹೇಳ್ತಾರೆ. ಬಹಳಷ್ಟು ವೆರೈಟಿ ಇದೆ, ಗಮನಿಸಬಹುದು ತಾವು. ಚೆಕ್ ಶರ್ಟ್ ಗಳು ಪ್ರತಿನಿತ್ಯ ಒಂದೊಂದು ಧರಿಸ್ಕೊಂಡು ಹೋಗ್ಬೋದು. ಯಾರು ಬೇಕಾದ್ರೆ ಇಲ್ಲಿ ಖರೀದಿ ಮಾಡಬಹುದು. ಸ್ಟಾಲ್ ನಂಬರ್ ಎಷ್ಟಿದು? ಸ್ಟಾಲ್ ನಂಬರ್ ನೋಡಿ. ಇಲ್ಲಿ ಮೇಲೆ ಪರ್ಪಲ್ ಹೋಗುವ ಹಾದಿಯಲ್ಲಿ ಕೆಳಗೆ ಭಾಗದಲ್ಲಿ ಈ ಮಳಿಗೆ ಇದೆ. ಬಹಳಷ್ಟು ವೆರೈಟಿಗಳು. ಆಮೇಲೆ ಅದ್ರ ಜೊತೆಗೆ ನೋಡಿ ಇದೇನು ₹180. ಮಕ್ಕಳಿಗೆ ಆಗ್ತದೆ, ದೊಡ್ಡವರಿಗೆ ಆಗ್ತದೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೆ ₹180. ಐಸ್ ಕ್ರೀಮ್ ಕ್ಯಾಮ್ರಿ ಇದು ಪಸಂತ ನೋಡಿ. ಇನ್ನೊಂದು ಐಸ್ ಕ್ರೀಮ್ ಇಂಟ್ರೊಡ್ಯೂಸ್ ಆಗ್ತಿದೆ, ಕ್ಯಾಮ್ರಿ ಐಸ್ ಕ್ರೀಮ್. ಇದು ಬಹಳಷ್ಟು ವೆರೈಟಿ ಇದ್ದಾಗ ಕಾಣ್ತದೆ. ಏನೆಲ್ಲ ವೆರೈಟಿಗಳಿವೆ ಇಲ್ಲಿ? ಹಿಂದಿ. हाँ कितना कितना आइटम है? हाँ सर, कितना आइटम है इसमें? इसमें बहुत से आइटम है। कितना? एक मिनट बस, वीडियो चाहिए। वीडियो मत करो सर, और स्पीड खत्म होता है। कन्नड़ा हिंदी हिंदी हाँ। कितना वैरायटी है आपके पास? अलग अलग है सर। हाँ सर, कितना रेट से स्टार्ट होता है? 200 से चालू होता है। 200 होता है, 100 होता है, 400 है, 600 है। वो सब अलग अलग है सर। ये सब राजस्थान का? सब गुजरात आइटम है सर। गुजरात item। हाँ सर, ये जैसा भरनी है वैसा कीमत होता है। 2000 होता है, 3000 होता है, ऐसा अलग अलग सेल है, वो अलग अलग का। ಹತ್ತೂರು ಏನು ಇಗರ್ಜಿ ಇದೆ, ಅದರ ಪ್ರತಿ ರಸ್ತೆಯಲ್ಲಿ ಕೂಡ ಹೋಗಿ ಏನೆಲ್ಲ ಅಂಗಡಿಗಳಿಗೆ, ಮಳಿಗೆಗಳಲ್ಲಿ ಯಾವ್ದೆಲ್ಲ ಐಟಮ್ಗಳಿವೆ ಅವಳ ಒಂದು ಮಾಹಿತಿಯನ್ನು ನಮಗೆ ನೀಡ್ತಾ ಇದೆ. ಬಹಳಷ್ಟು ಮಂದಿ ಮನೆಯಲ್ಲಿ ಪೂದಾನಿಗಳನ್ನೆಲ್ಲ ಇಡ್ತಾರೆ. ಈಗ ಇಲ್ಲಿ ₹100 4 ₹100 ಸರ್. ಫೈಬರ್ ಪಾಟ್ ಕಂಪನಿಯಿಂದ ನೇರ ಪ್ರಚಾರ. ಗ್ರಾಹಕರಿಗೆ ಕಡಿಮೆ ದರದಲ್ಲಿ ₹100ಗೆ 4 ಫೈಬರ್ ಪಾಟ್. अरे नो कुछ दे रहे हैं, ಒಂದು दे रहे हैं, ಹೇಳಿ. टमाटो दे रहे हैं, हाँ। चिकन का दे रहे हैं, शो को दे रहे हैं आपको। ಕೂಡರ ತೆಜ್ಪಾಲ್ ಎಂಚಿನ ಒಂದು ಡೈನಿಯ ಫುಡ್ಸ್ ದೀಪನ ಸರ್, ಒಂದು ಸ್ಪೂನ್ ದೀಪನ, ನೇರ್ಲಿ ಟೊಮಾಟೊ ದೀಪನ, ಕಿಚನ್ ಕೈಲ್ ದೀಪನ, ಶೋಗು ಪೂ ದೀಪನ ಸರ್. ಒಂದು ಮಲ್ಟಿಪಲ್ ಸರ್. ಒಂದು ಸ್ಟೀಲ್ ಪ್ರಾಡಕ್ಟ್ ಎಂಗ್ಲಿಗೆ ₹200 ಕೊಡೋದಿಲ್ಲ ಸರ್. ನೆಕ್ಸ್ಟ್ ಎಂಗ್ಲಿಗೆ ಕೈ ಬೇನೆ, ಕಾರ್ ಬೇನೆ, ಬೆರಿ ಬೇನೆ, ಕೆಕ್ಕಲ್ ಬೇನೆ, ಗಂಟೆ ಬೇನೆ ಕಾಪ ಸರ್. ಥರ ಮಸಾಜ್ ಮಾಡ್ಬಿಡ್ತು ಸರ್. ತುಲೆ ಸರ್ ಒಂದು ಕೈ ಬೇನೆಗೆ, ಕಾರ್ ಬೇನೆಗೆ ಹಾಪ ಸರ್. ಬೇರೆ ಬೇನೆಗೆ ತುಲೆ ಸರ್. ಇನ್ನು ಬೇರೆ ಬೇನೆಗೆ ಹಾಕೊಂಡು ಸೊಂಟ ಬೇನೆಗೆ ಡಿಸ್ಕ್ ಪ್ರಾಬ್ಲಮ್ ಇತ್ತು ಐಕ್ ಮಾತಾ ಹಾಪುಂಡು ಸರ್. ರಿಸಲ್ಟ್ ನಿಕ್ಲಿಗೆ ಅಪ್ಪಗನೆ ಗೊತ್ತಾಪುಂಡು ಸರ್. ಒಂದು ಬೇರೆ ಬೇನೆಗ್ಲ ಡಿಸ್ಕ್ ತರ ಬೇನೆಗ್ಲ ಮೋನೆಗ್ಲ ಹಾಪುಂಡು ಸರ್. ಕೈಕ್ಲ ಕಾರ್ದ ಪಾದಗ್ಲ ಸರ್. ಇಡೀ ಕಿಟ್ಟಿಗೆ ಸರ್ ₹1,200 ಸರ್. ಡಿಸ್ಕೌಂಟ್ ಮಾಡ್ತಾರೆ ಎಂಕ್ಲಿ ಕೊಡ್ಪ ಸರ್. ಪ್ರಾಡಕ್ಟ್ ಎಂಕ್ಲ ಬೇತೆ ಬೇತೆ ಟೈಪ್ ಸರ್ ಕೂಡ ಒಂದಿಲ್ಲ ಅಂತಲೇ ಕೆಲ ನಿದ್ರೆ ಬರ್ಪುಜಿ ಟೆನ್ಷನ್ ಜಾಸ್ತಿ ಹಾಪುಂಡು ಆಪಾಗ ಒಂದು ಪುರ ಮಸಾಜ್ ಸರ್.
ಮೂಲ್ದೀಪುರ ಊರ್ದ ಇಡೀ ಟೆನ್ಷನ್ ಮಂಡ್ಯದ ಬಿತ್ತು ಮಾತ್ರ ಸರ್ ರಿಸಲ್ಟ್ ಅಪ್ಪನೇ ಗೊತ್ತಾಗ ಸರ್ ಸಾರ ಅಂಚಾಪುರ ಸರ್ ಈಗ ವಾಟ್ ಟೈಪ್ ಆ ಟೈಪ್ ಸೇಲ್ ಉಂಟು ಸರ್ ಥ್ಯಾಂಕ್ ಯು ಬನ್ನಿ ನೋಡಿ ತಗೊಳ್ಳಿ. ಇಲ್ಲೊಂದು ವೆರೈಟಿ ಹರ್ಬಲ್ ಎನರ್ಜಿ ಡ್ರಿಂಕ್ ಮೇಧ ಹರ್ಬಲ್ ಎನರ್ಜಿ ಡ್ರಿಂಕ್ ಇದೆ. 2 ಕೊಂಡರೆ 1 ಉಚಿತ. 2 ಕೊಂಡರೆ 1 ಉಚಿತ. 21 ಹರ್ಬ್ಸ್ 21 ಹರ್ಬ ವೆರೈಟಿ ಬಾಂಬೆ ಬೈಟ್ಸ್ ವಡಾ ಪಾವ್ ಚೈನೀಸ್ ಬೇಲ್ ಡಬೇಲಿ ಮಿಸಲ್ ಪಾವ್ ಗೋಬಿ ಮಂಚೂರಿ ಹೇಗಿದೆ ವ್ಯಾಪಾರ? ಇದೆ ಚೆನ್ನಾಗಿದೆ. ಇಲ್ಲಿ ವಡಾ ಪಾವ್ ಬಾಂಬೆ ಸ್ಟೈಲ್ ಬಾಂಬೆ ಸ್ಟೈಲ್ ಎಲ್ಲ ಬಾಂಬೆ ಐಟಮ್ಸ್ ಎಲ್ಲ ಇದೆ. ರೇಟ್ ಎಲ್ಲ ರೀಸನೇಬಲ್. ವಡಾಪಾವ್ 30, ಡಾಬಿಲಿ 40 ಮತ್ತೆ ಗೋಬಿ 60 ಎಲ್ಲ ರೀಸನೇಬಲ್ ರೇಟ್. ಚಾಯ್ 10 ರೂಪಾಯಿ, ನೀರು 10 ರೂಪಾಯಿ, ಅದ ರೇಟ್. ಫುಲ್ ಬಾಟಲ್ 20 ರೂಪಾಯಿ ಎಲ್ಲ ರೀಸನೇಬಲ್. ನೀವು ಪೊಲೀಸ್ ಸ್ವಾಮಿ ಹತ್ರ ಬರ್ಬೇಕು, ನಿಮ್ಮ ಮನೆಯವರಿಗೆ ಕಾಯ್ತಾ ಇದ್ದಾರೆ. ನೋಡಿ, ರಾತ್ರಿ ಆದಂತೆ ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಬಹಳಷ್ಟು ಮಂದಿ, ಸಾವಿರ ಗಟ್ಟಲೆ ಜನ ಪ್ರತಿನಿತ್ಯ ಇಲ್ಲಿಗೆ ಬರ್ತಾರೆ. 5 ದಿನಗಳಲ್ಲಿ ಸೇರಿದ್ರೆ ಒಟ್ಟು ಲಕ್ಷಾಂತರ ಮಂದಿ ಈ ಸ್ಥಳಕ್ಕೆ ಬರ್ತಾರೆ. ಅದ್ರ ಜೊತೆಗೆ ಇಲ್ಲಿ ತಂಪಾದ ಕಬ್ಬಿನ ಜ್ಯೂಸ್ ರೆಡಿ ಆಗ್ತಿದೆ. ನೋಡಿ, ಕಬ್ಬಿನ ಜ್ಯೂಸ್ ಎಷ್ಟು ರೂಪಾಯಿ? 40 ರೂಪಾಯಿ ಗ್ಲಾಸ್. ಎಷ್ಟು ಒಳ್ಳೆ ಗ್ಲಾಸ್ ಅದು? 40 ರೂಪಾಯಿ. ಲೆಮನ್ ಜ್ಯೂಸ್ 20. ಅದ್ರ ನಂತರ ಇಲ್ಲಿ ನೋಡಿ ಪೈನಾಪಲ್ ಎಷ್ಟು ರೇಟು? 30 ರೂಪಾಯಿ. ಇದು 30 ರೂಪಾಯಿಗೆ ಪೈನಾಪಲ್ ಮತ್ತೆ ಬಚ್ಚಂಗಾಯಿ. ಇಲ್ಲಿ ವೆರೈಟಿ ಇದೆ ನೋಡಿ. 20 ರೂಪಾಯಿಗೆ ಪೈನಾಪಲ್ ಜ್ಯೂಸ್. ಇದೇನು? ದ್ರಾಕ್ಷಿ, ಗ್ರೇಪ್ಸು, ನೆಲ್ಲಿಕಾಯಿ, ಬಚ್ಚಂಗಾಯಿ, ಮತ್ತೆ ಇದೇನು ಲಾಸ್ಟ್ ಇದು ನೀರು. ಅದಕ್ಕೆ 20 ರೂಪಾಯಿ. ಇದರ ಬಿಡ್ಲಿಕ್ಕೆ 20 ರೂಪಾಯಿ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೊತೆ ಬರುವ ಮಕ್ಕಳನ್ನು, ಹಿರಿಯರನ್ನು ಹೆಚ್ಚಿನ ಬದುಕು ಹೋಗ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಇವರು ರಾಜಸ್ಥಾನಿ ಐಸ್ ಕ್ರೀಮ್ ಎಲ್ಲ ಕಡೆಗಳಲ್ಲಿ ಕೂಡ ಇರ್ತಾರೆ. ಎಷ್ಟೆಷ್ಟು ರೇಟು? 80 फालूदा है, डिस्काउंट करके 10 मतलब 10 डिस्काउंट है 70 फालूदा एंड 60 बादाम शेक है, डिस्काउंट करके 50. कुल्फी है 20-30, आइसक्रीम है एंड कॉर्न है, ಎಲ್ಲ ಉಂಟು. ಐಟಮ್ अच्छा बिल्कुल अच्छा. आओ एक बार विजिट करो एंड सेवा का मौका दो. थैंक यू सर. ಕೇರಳ ಹಲ್ವಾ ತಿಂದ ಮೇಲೆ ಜಲ್ವಾ. ನೋಡಿ, ಹಲ್ವಾ ಇದೆ ಇಲ್ಲಿ. ಎಷ್ಟು ರೇಟು? 450. ಎಲ್ಲ ಒಂದೊಂದು ವೆರೈಟಿ ಇದು ಅಂಜೂರಿಗೆ 450 ಕೆಜಿಗೆ, ಪೈನಾಪಲ್ಗೆ 550, ಮತ್ತೆ ರೈಸಿಗೆ 450, ಮತ್ತೆ ಪ್ರೊಮಗ್ರಾನೇಟ್ಗೆ 500, ಮತ್ತೆ ಕೊಕೊನಟ್ಗೆ 500. ಸ್ವಲ್ಪ ಡಿಲ್ಲ. ಕಾಲದಲ್ಲಿ ಗೋಲಿ ಸೋಡಕ್ಕೆ ಭಾರಿ ಪ್ರಾಮುಖ್ಯತೆ ಇತ್ತು. ಯಾಕಂದ್ರೆ ಎಲ್ಲ ಕಡೆ ಕೂಡ ಗೋಲಿ ಸೋಡಾ ಇರಲಿ ಫೇಮಸ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗೋಲಿ ಸೋಡಾ ಮರೆಯಾಗಿತ್ತು. ಮತ್ತೆ ಗೋಲಿ ಸೋಡಾಗಳನ್ನು ಮುನ್ನೆಲೆಗೆ ತರುವ ಒಂದು ಪ್ರಯತ್ನ ಆಗ್ತಿದೆ. ಗೋಲಿ ಸೋಡಾ ಅಂದ್ರೆ ಇದ್ರಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರ್ತದೆ. ನಾನು ಕೂಡ ಬಹಳಷ್ಟು ಕಡೆ ಕುಡಿದಿದ್ದೆ. ಮುಂಚಿನ ಗೋಲಿ ಸೋಡಾದ ಶೈಲಿ ಇರೋದ್ರೂ ಕೂಡ ಬೆಕ್ಕು, ಅದ್ರ ಜೊತೆಗೆ ಹಕ್ಕಿ, ಹೀಗೆ ಬಹಳಷ್ಟು ಮಾರಾಟಕ್ಕೆ ಇವೆ. ನೋಡಿ, ಯಾವ ರೇಟ್ ಅಲ್ಲಿ ಎಷ್ಟು ಸಿಗುತ್ತೆ? ಯಾವ ರೇಟ್ ಇದಕ್ಕೆ?
ರೇಟ್ ಎಷ್ಟು ರೇಟ್? ರೇಟ್ 6000 ಇದಕ್ಕೆ ಒಂದಕ್ಕೆ. ಅಕ್ಕಿ ಯಾವ್ದು ಇದಾ? 3000 ರೂಪಾಯಿ. ಕೆಳಗಡೆ ಇದು ಇದು ಪ್ಯಾರ್ 4400 ಒಂದು ಜೋಡಿಗೆ. ಯಾವುದು? ಇದು 800 ರೂಪಾಯಿ 800 ಪ್ಯಾರಿಗೆ ಜೋಡಿಗೆ. ಅದು ಪಾರಿವಾಳ ಪಿಜನ್ಸ್ ಒನ್ ಪ್ಯಾರ್ಗೆ 1000 ರೂಪೀಸ್. ಬೆಕ್ಕಿಗೆ ಎಷ್ಟು ರೇಟ್ ಎಷ್ಟು? ಅದು ನಾರ್ಮಲ್ ಪರ್ಸನ್ ಕ್ಯಾಟ್ ಅಲ್ಲ, ಇದು ಕಲರ್, ಇದೆಲ್ಲ ಕ್ಯಾಲಿಕೋ. ಇದು ನಾರ್ಮಲ್ ಅಲ್ಲ, ಕ್ಯಾಲಿಕೋ ಕಲರ್ಗೆ ಇದೆ. ಜೋಡಿಗೆ ಅಲ್ಲ, ಜೋಡಿಗೆ ಆದ್ರೆ 10,000 ಕೊಡ್ಬೋದು ನಿಮ್ಗೆ. ಮೊಲ ಇದೆ ಮೊಲ 1000 ರೂಪೀಸ್ ಜೋಡಿ. ಅರೆ ಭಯ ಶುಭ ಬಲೆ ನೋಡಿ, ಚಪ್ಪಲಿ ಮಳೆಗೆ ಬಹಳಷ್ಟು ಮಹಿಳೆಯರಿಗೆ ಯುವತಿಯರಿಗೆ ಹಾಕ್ಲಿಕ್ಕೆ ಸ್ವಲ್ಪ ಗಿಡ್ಡ ಇದ್ದವರು ಹಾಕಿದ್ರೆ ಉದ್ದ ಕಾಣ್ತಾರೆ. ಅದ್ರ ಜೊತೆಗೆ ಇನ್ನಷ್ಟು ತಾವು ಗಮನಿಸಬಹುದು, ವೆರೈಟಿ ಚಪ್ಪಲ್ ಇದೆ. ಎಷ್ಟದು ರೇಟ್ ಎಷ್ಟು? ರೇಟ್ 500, 550, 600, 450, 600, 500, 599. ಕುತ್ತೆ ಕೋರಿ ಬರೋಣ ಅಲ್ಲೇ ನೋಡಿ. ಚಿಕನ್ ನಲ್ಲಿ ಏನೆಲ್ಲ ವೆರೈಟಿಗಳಿವೆ, ಏನೆಲ್ಲ ಐಟಮ್ ಇದೆ? चिकन तंदूरी है, चिकन टिक्का और ये अपना मलाई टिक्का, हाँ, चिकन रोल, गोभी मंचूरियन. इसका 450 है, तो 550 नहीं, एक का 150 जी, 150 150 दो चलिए. हाँ ಎಲ್ಲ 150 ರೂಪಾಯಿ. 150 का दो. ಹೇಗೆ? ये चिकन रोल, चिकन लॉलीपॉप, चिकन नूडल्स, चिकन बिरयानी, चिकन बिरयानी और मलाई टिक्का, पहाड़ी टिक्का, रेशमी टिक्का, जो भी खाएंगे अंदर बैठ के खा सकते हो. आपको नूडल मिलेगा, राइस मिलेगा, चिकन लॉलीपॉप मिलेगा, चिकन लॉलीपॉप मिलेगा, नूडल्स मिलेगा, बिरयानी मिलेगा, रोल मिलेगा, पहाड़ी टिक्का, रेशमी टिक्का, तंदूरी टिक्का, चिकन लॉलीपॉप, चिकन 65. ರೆಸ್ಟೋರೆಂಟ್ ಬಿಸಿ ಬಿಸಿ ಪರೋಟ ಬೇಯ್ತಾ ಇದೆ. ಬಿಸಿ ಬಿಸಿ ಪರೋಟ ಒಳಗಡೆ ಜನ ಕೂಡ ರಶ್ ಜೋರಾಗಿದೆ ನೋಡಿ. ಕಡಾಯಿ ಮಸಾಲ, ಕೊಲ್ಹಾಪುರಿ, ಹೈದರಾಬಾದ್ ಮಸಾಲಾ, ಮಸಾಲಾ ಮಶ್ರೂಮ್, ಮಸಾಲಾ ಪನ್ನೀರ್, शोरमा हैदराबाद बिरयानी, केला परोटा, गोभी चूरन सर्वा. ಜನಸಂದಣಿ ಹೆಚ್ಚಾದಾಗ ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ. ಯಾಕಂದ್ರೆ ಜನ ಒಂದೇ ಸಲಕ್ಕೆ ಬಂದಾಗ ಕೈಯಲ್ಲಿ ಹಿಡ್ಕೊಂಡಿರೋ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗೋ ಆತಂಕ ಕೂಡ ಹೆಚ್ಚಿರುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಜನಸಂಘಗಳಲ್ಲಿ ಇಂತಹ ಹಲವಾರು ಬಾರಿ ಇಂತಹ ಪರಿಣಾಮಗಳು ಎದುರಾಗಿವೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಪರ್ಸುಗಳ ಬಗ್ಗೆ ಜಾಗೃತ ಆಗಿರಿ. ನೋಡಿ, ರಾತ್ರಿಯ ಹೊತ್ತಾದಂತೆ ಈಗ ಭಕ್ತಾದಿಗಳು ಇಲ್ಲಿಗೆ ಬರುವ ಸಂಖ್ಯೆ ಹೆಚ್ಚಾಗ್ತಿದೆ. ಬಹಳಷ್ಟು ಮಂದಿ ಈಗಾಗಲೇ ನುಗ್ಗಲು ಈಗ ಆರಂಭ ಆಗಿದೆ. ಯಾಕಂದ್ರೆ ರಾತ್ರಿ ಹೊತ್ತು ಹಾಗೆ ರಾತ್ರಿ ಆದಂತೆ ಎಲ್ಲ ಕಡೆಗಳಿಂದ ಕೂಡ ಜಿಲ್ಲೆ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಈಗ ಜನ ಬರ್ತಾರೆ. ಹಾಗೆ ಎಲ್ಲರೂ ಕೂಡ ನಮ್ಮ ಮಕ್ಕಳ ಬಗ್ಗೆ ಜಾಗೃತ ಆಗಿರಬೇಕು. ನಾವೀಗ ಚರ್ಚಿನ ಒಳಭಾಗಕ್ಕೆ ಹೋಗ್ತಿದ್ರೆ ಇಲ್ಲಿ ಪೊಲೀಸ್ ಔಟ್ ಪೋಸ್ಟ್ ಗಳನ್ನು ಕೂಡ ಹಾಕಲಾಗಿದೆ. ಅದ್ರ ಜೊತೆ ಸಿಸಿಟಿವಿ ಎಲ್ಲ ಕಡೆ ಕೂಡ ಸಿಸಿಟಿವಿ ಅಳವಡಿಸಲಾಗಿದ್ದು ಪೊಲೀಸರು ತಮ್ಮ ರಕ್ಷಣಾ ಕಾರ್ಯವನ್ನು ಮಾಡ್ತಿದ್ದಾರೆ. ಬಹಳಷ್ಟು ಮಂದಿ ಏನು ಸುರಕ್ಷಣೆ ಮಾಡಬೇಕಂತ ಪೊಲೀಸರ ಆದ್ಯ ಕರ್ತವ್ಯ. ಹಾಗಾಗಿ ರಕ್ಷಣೆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಆದಿತ್ಯವಾರದಿಂದ ಕೂಡ ಇಲ್ಲಿ ಸಂಪೂರ್ಣ ಪೊಲೀಸ್ ಕಾವಲು ಇದೆ. ಅದ್ರ ಜೊತೆಗೆ ಸಿಸಿಟಿವಿಯ ವ್ಯವಸ್ಥೆ ಇದ್ದರಿಂದ ಯಾರು ಇಲ್ಲಿ ಬರ್ತಾರೆ, ಕಳ್ಳರು ಯಾರು ಬರ್ತಾರೆ, ಜೊತೆಗೆ ಪಿಕ್ ಪಾಕೆಟ್ ಇದೆಲ್ಲವನ್ನು ಕೂಡ ಹಿಡಿಲಿಕ್ಕಾಗಿ ಪೊಲೀಸ್ ಸಂಪೂರ್ಣ ಸನ್ನದ್ಧಾಗಿದೆ.
ನಾವು ಸಾರ್ವಜನಿಕರು ಅದನ್ನು ಸಹಕರಿಸಬೇಕು. ಅಲ್ಲಿ ಕೆಲಸವನ್ನು ಮಾಡಿಕೊಳ್ಳದೆ ನಮ್ಮ ಕೆಲಸಗಳು ಮಾಡಿ ಹೊಸದಾಗಿ ಹೋಗ್ತಾ ಇರ್ಬೇಕಂತ ನಾವು ತಿಳ್ಕೊಳ್ತಾ ಇದ್ದೇವೆ. ನಮ್ಮ ಬೇರೆಯವರಿಗೆ ಅವಕಾಶ ಕೊಡಿ. ಹಾಗೆ ಸಾರ್ವಜನಿಕರಿಗೆ ಪೊಲೀಸ್ ಪ್ರಕಟಣೆ ಜನದಟ್ಟಣೆ ಜಾಸ್ತಿ ಆಗ್ತಿದ್ದು ನಿಮ್ಮ ಸಣ್ಣ ಸಣ್ಣ ಮಕ್ಕಳನ್ನು ಹಾಗೂ ವಯೋವೃದ್ಧರನ್ನು ನಿಗಾದಲ್ಲಿ ಇರಿಸಬೇಕು. ಹಾಗೂ ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ನಿಗಾ ಇರಿಸಿಕೊಳ್ಳಿ. ಕೆಳಗಡೆ ಇರುವ ಅಂಗಡಿ ಕಡೆಗೆ ನಾವು ಹೋಗೋಣ. ಈಗ ಹತ್ತೂರಿನಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾ ಇದೆ. ಈಗ ಸಂಪೂರ್ಣ ಚಿತ್ರವನ್ನು ತಮಗಾಗಿ ನಾವು ತೋರಿಸ್ತಾ ಇದ್ದೇವೆ. ಯೂಟ್ಯೂಬ್ ನೋಡ್ತಾ ಇದ್ದೆ ಸ್ವಯಂ ಹೊಸಬೆಟ್ಟು ಚರ್ಚ್ ನಾವು ಬರ್ತಾ ಇದ್ದೇವೆ. ಅಂದ್ರೆ ಎಷ್ಟೊತ್ತಿಗೆ ಬಂದ್ರಿ? ನಾವು 6:30 ಪೂಜೆಗೆ ಇವತ್ತು ಬಂದ್ರೆ ಇದ್ರ ಮೊದಲು ಬಂದೆ ನಿನ್ನೆ ಬಂದೆ. ಇಲ್ಲ ನಿನ್ನೆ ನಿಮ್ಮ ಜೊತೆ ಬಂದ ಮಕ್ಕಳು ಹಾಗೂ ಹಿರಿಯರನ್ನು ಹೆಚ್ಚಿನ ಗಮನ ಕೊಡಿ. ಅವರು ತಪ್ಪದಂತೆ ಹೋಗುವಂತೆ ನೋಡಿಕೊಳ್ಳಿ. ಒಂದು ವೇಳೆ ತಪ್ಪಿ ಹೋದಲ್ಲಿ ನಿಮ್ಮ ಮೊಬೈಲ್ ನಂಬರ್ಗಳ ಚೀಟಿಯನ್ನು ಅವರ ಕೆಲಸದಲ್ಲಿ ಅಥವಾ ಅವರ ಕಿಸೆಯಲ್ಲಿ ಇಡಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಒಂದು ವೇಳೆ ತಪ್ಪಿ ಹೋದಲ್ಲಿ ಆ ನಂಬರಿಂದ ನಮ್ಮನ್ನು ನಾವು ಸಂಪರ್ಕಿಸಬಹುದು. ಈ ಕೈ ಸುಖನಿಗೆಲ್ಲ ಕೈ ಅಷ್ಟೇ ಪೊಲೀಸರ
ನೋಡಿ, ಈಗ ಇನ್ನಷ್ಟು ಮಳಿಗೆಗಳಿವೆ. ನಾವು ಬಹಳಷ್ಟು ಮಳಿಗೆಯನ್ನು ತಮಗಾಗಿ ಈಗಾಗಲೇ ತೋರಿಸಿದ್ದೇವೆ, ತಾವು ವೀಕ್ಷಣೆ ಮಾಡಿದ್ದೀರಿ. ಈಗ ಇನ್ನಷ್ಟು ಈಗ ಇಲ್ಲಿ ಅಕ್ಷಯ ಸ್ವೀಟ್ಸ್ ಇದೆ. ನಾವು ಸಣ್ಣ ವಯಸ್ಸಿರುವಾಗ ಇಂತಹ ತಿಂಡಿಗಳನ್ನು ಬಹಳಷ್ಟು ತಿಂತ ಇದ್ದೇವೆ ಆಗ. ಆದ್ರೆ ಈಗ ನೋಡಿ, ಅಲ್ಲಿ ಮೇಲೆ ಕಾಣಬಹುದು ಬಿಳಿ ಬಿಳಿ ಉಂಡೆಗಳು, ಹಾಗೆ ಹೀಗೆ ಹಲವಾರು ಉತ್ಪನ್ನಗಳಿವೆ. ಅದ್ರ ಜೊತೆಗೆ ಚಕ್ಲಿ, ಜಿಲೇಬಿ ನೋಡಿ, ಇಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡಲಾಗ್ತಿದೆ. ನಿನ್ನೆ ಕೂಡ ನಾವು ಈ ಜಿಲೇಬಿ ಮಾಡುವ ಒಂದು ವ್ಯವಸ್ಥೆಯನ್ನು ತೋರಿಸಿದ್ದೆವು. ಎಷ್ಟು ಕೆಜಿ? ಕೆಜಿ 400. ಜಿಲೇಬಿ ಅದರೊಟ್ಟಿಗೆ ಚೀಸ್ ಫ್ರೈಸ್. ಏನೆಲ್ಲ ಐಟಮ್ ಇದೆ ನಿಮ್ಮಲ್ಲಿ? ಏನೆಲ್ಲ ಐಟಮ್ ಇದೆ? ಒಂದು ಚೀಸ್ ಫ್ರೈಸ್ ಮತ್ತು ಮೋಮೋಸ್. ರೇಟ್ ಮೋಮೋಸ್ 150, ಚೀಸ್ ಫ್ರೈಸ್ 100. ಎಂಬ ಸಂದೇಶವನ್ನು ಈ ಪುಣ್ಯ ಕ್ಷೇತ್ರವು ನೀಡುತ್ತಿದೆ. ಸಂತ ಲಾರೆನ್ಸರು ತಮ್ಮ ಜೀವಿತಾವಧಿಯಲ್ಲಿ ಬಡವರನ್ನು, ಅಶಕ್ತರನ್ನು ಆಧರಿಸಿ ಅವರಿಗಾಗಿ ಹುತಾತ್ಮರಾದರು. ಅಂತ ಮಾನಸ ಸಂತರ ಸನ್ನಿಧಿಯಲ್ಲಿ ಸೇರಿದ ನಮಗೆ ಈ ಪುಣ್ಯಸ್ಥಳದ ಭೇಟಿಯು ಮಾನಸಿಕ ನೆಮ್ಮದಿ, ಸಾವಿರಾರು ವರ್ಗಗಳನ್ನು ನೀಡುವಂತಾಗಿದೆ. ಪುಣ್ಯಕ್ಷೇತ್ರವು ಇಲ್ಲಿಗೆ ತಾವು ನೀಡುವ ಸಂತೃಪ್ತಿ ಎಷ್ಟಮ್ಮ ರೇಟು? 100 ರೂಪಾಯಿ. ಮಕ್ಕಳಿಗಾಗಿ ಅಂದ್ರೆ ಡ್ರೈ ಫ್ರೂಟ್ಸ್ ಯಾವುದೇ ತಗೊಂಡ್ರು ಕೂಡ 20 ರೂಪಾಯಿಗಳು ಮಾತ್ರ. ಇದು ಹತ್ತೂರ ಸ್ಪೆಷಲ್. ಹತ್ತೂರಿನಲ್ಲಿರುವ ಸುಮಾರು 473 ಮಳಿಗೆಗಳ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಶ್ಯಾಮ್ ಟೈಮ್ಸ್ ನಮಗೆ ತೋರಿಸ್ತಾ ಇದೆ. ಈಗ ಇನ್ನಷ್ಟು ಮಳಿಗೆಗಳ ಹತ್ರ ನಾವು ಹೋಗ್ತೇವೆ. ಗೋಬಿ ಮಂಚೂರಿ ನೋಡಿ ಬಹಳಷ್ಟು ತಯಾರಾಗ್ತದೆ ಈಗಾಗಲೇ. ಬಿಸಿ ಬಿಸಿ ಗೋಬಿ ಮಂಚೂರಿ. మిస్ ఆగిన కొద్దిగా పోలీస్ ఒప్పిదడల చదవాలి ಜನಸದಾಡಿ ಜಾಸ್ತಿ ಉಣ್ಣ ಪರ್ಸ್ ಮೊಬೈಲ್ ಬಗ್ಗೆ ಬಂಗಾರದ ಬಗ್ಗೆ ಜಾಗ್ರತೆ ಏರ್ಪಾಡ ಅಂಜನೆ ಹೋಟೆಲ್ ಬಗ್ಗೆ ಅಂಜನೆ ಪ್ರಯಾಣಗಳ ಬಗ್ಗೆ ಕೂಡ ಕೊಂಚ ದರ್ಶನ ಮತ್ತೊಂದು ಬೇಗ ಅವಕಾಶ मैंगो है, पाइनएप्पल है, मोजिटो है. 30 रुपीज है मैंगो का, 30 रुपीज है मोजिटो, 50 रुपीज मोजिटो का है अपना. हाँ
मैं मुंबई अंधेरी से और मेरा हर मेला ही मेला रहता है। और ये मोजिटो है, ये मैंगो और पाइनएप्पल, ये 3 आइटम मैं लेकर चलता हूँ हमेशा। कल सुबह करता है 11 बजे कल स्वयं टाइम्स मीडिया में डाल रहे हो ना? कल भी आया था, रेडी आया था, पहले आएगा 11 से 12 बजे का आएगा। फेसबुक में आप डालो फेसबुक पे। ಪವಾಡ ಮುಷ್ಕರಣಿಗೆ ತೆರಳುವ ದಾರಿಯ ಪಕ್ಕ ಮೌಂಟ್ ರೋಸರಿ ಸೇವಕಿ ಧಾರ್ಮಿಕ ಭಗಿನಿಯರ ಸೇವಾ ಕೇಂದ್ರ ಚಿಕಿತ್ಸೆಗೆ ಲಭ್ಯವಿದೆ. ವ್ಯವಸ್ಥೆ ಮಾಡಲಾಗಿದೆ. ದೇವಾಲಯದ ಒಳಗೆ ಪ್ರಾರ್ಥನೆಗಾಗಿ ಮಾತ್ರ ಅವಕಾಶ ನೀಡಲಾಗಿದೆ. ಬರುವಂತಹ ಬೇರೆ ಮಕ್ಕಳಿಗೆ ಕೂಡ ಅವಕಾಶ ಮಾಡಿಕೊಡಿ. ಮೇನ್ ಗೇಟ್ ನ ಹತ್ರ ನಿಂತವ್ರು ಯಾರು ಕೂಡ ಅಲ್ಲಿಲ್ಲದೆ ಆದಷ್ಟು ಒಳಗೆ ಬರಬೇಕು. ಶಾರೀರಿಕ ಅಗತ್ಯತೆ ಪೂರೈಸಲು ಬಸಲಿಕದ ಒಟ್ಟಾರದಲ್ಲಿ ಪೊಲೀಸ್ ಸೇವಾ ಕೇಂದ್ರದ ಆಧುನಿಕ ಸವಲತ್ತುಗಳುಳ್ಳ ಶೌಚಾಲಯಗಳು, ಗುರು ನಿವಾಸದ ಎಡಬದಿಯಲ್ಲಿ 20 ಶೌಚಾಲಯಗಳು ಇವೆ. ಅಂಗವಿಕಲರಿಗಾಗಿ ಪ್ರತ್ಯೇಕ ಹಾಗೂ ಹಿರಿಯ ನಾಗರಿಕರಿಗಾಗಿ ಕೊಮೋಡ್ ಮಾದರಿಯ ಶೌಚಾಲಯಗಳು ಇವೆ. ನಮಸ್ಕಾರ. ಹಲೋ ಪೊಲೀಸ್ ಪ್ರಕಟಣೆ. ಬೇಟಗಣಿಯಿಂದ ಬಂದಂತಹ ಚಾರ್ಲಿ ಪೊಲೀಸ್ ರೇಷ್ಮಾ ಶರ್ಮಿತ್ ಕಾರ್ಯ ಶರ್ಮಿತ್ ಮತ್ತು ಮಾರ್ಟಿನ್ ಎಲ್ಲಿದ್ರು ಕೂಡ ಚರ್ಚ್ ಮೇನ್ ಗೇಟ್ ಹತ್ರ ಇರುವಂತಹ ಪೊಲೀಸ್ ಓಪಿ ಹತ್ರ ಬರಬೇಕು. ಅಪ್ಪದ ಕಾವಲಿ ಎಷ್ಟು ರೇಟು? 350. ಯಾವ್ದಕ್ಕೆಲ್ಲ 350? ಇದಕ್ಕೂ 350? ಚಿಕ್ಕದಕ್ಕೆಲ್ಲ 350, ದೊಡ್ಡದಾದ್ರೆ 600. ವಸ್ತು ರೂಪದ ಹರಕೆಗಳನ್ನು ಹಳೆ ದೇವಾಲಯದ ಪೂರ್ವ ಭಾಗದಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ತಮಗೆ ಪವಿತ್ರ ಜಲಪ್ರಸಾದ ಮತ್ತು ಪುಷ್ಪ ಪ್ರಸಾದವನ್ನು ಅಲ್ಲಿಯೇ ನೀಡಲಾಗುವುದು. ಪವಾಡ ಪುಷ್ಕರಣಿ ಸಂದರ್ಶಿಸಲು 9 ವರ್ಷದಿಂದ ಮುಂದೆ ಹೋಗಬೇಕು. ಪುಷ್ಕರಣಿ ಇಳಿಯಲು ಹಾಗೂ ಮೇಲೆ ಬರಲು ಎಲ್ಲ ಭಕ್ತರಿಗೆ ಅನುಕೂಲವಾಗುವಂತೆ ಪುಷ್ಕರಣಿಯನ್ನು ಮರು ನಿರ್ಮಿಸಲಾಗಿದೆ. ನೀರನ್ನು ಹಲವರು ಕುಡಿಯಲು ಉಪಯೋಗಿಸುವುದರಿಂದ ನೀರಿನ ಕೇವಲ ಕೈಯಿಂದ ಸ್ಪರ್ಶಿಸಿ ಸುರಕ್ಷಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ದಯವಿಟ್ಟು ಬಸಲಿಕದ ಒಟ್ಟಾರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ವಿನಂತಿಸಲಾಗಿದೆ. ಯಾವುದೇ ಕಸವನ್ನು ಕಸದ ಪೆಟ್ಟಿಗೆಯಲ್ಲಿ ಹಾಕಿ ರಾತ್ರಿ ನಮ್ಮಲ್ಲಿ ವಿನಂತಿಸುತ್ತೇವೆ. ನಿಮ್ಮೊಂದಿಗೆ ಬಂದ ಮಕ್ಕಳು ಮತ್ತು ಹಿರಿಯರ ಬಗ್ಗೆ ಗಮನಿಸದಂತೆ ಹಾಗೂ ತಪ್ಪಿ ಹೋದರೆ ಮೊದಲೇ ಅವರಿಗೆ ಮರೆಯಬೇಕು. ದರ್ಶನ ಪಡೆದು ಹೊರಗೆ ಹೋಗ್ತಿರುವಂತವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಜನಸಂದಣಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಗೇಟ್ ನ ಬಳಿ ನಿಲ್ಲದೆ ಆದಷ್ಟು ಹೊರಗೆ ಹೋಗ್ಬೇಕು. ಭಕ್ತಾದಿಗಳು ಜನಸಂದಣಿ ಹೆಚ್ಚಿದೆ. ನಿಮ್ಮ ಪರ್ಸ್, ಮೊಬೈಲ್ ಹಾಗೂ ಚಿನ್ನಾಭರಣಗಳ ಮೇಲೆ ಗಮನ ಇರಲಿ. ಅದೇ ರೀತಿ ನಿಮ್ಮೊಂದಿಗೆ ಬಂದಂತಹ ಮಕ್ಕಳ ಜೊತೆಗೆ ಹಾಗೆ ವಯಸ್ಸಾದವರ ಬಗ್ಗೆ ಕೂಡ ಗಮನ ಇರಲಿ. ಅವರು ನಿಮ್ಮಿಂದ ತಪ್ಪಿಸಿಕೊಳ್ಳದಂತೆ ಆದಷ್ಟು ಕೈ ಹಿಡಿದು ಕರೆದುಕೊಂಡು ಹೋಗಿ. ಅದೇ ರೀತಿ ಬಲೂನ್ ಮಾರುವವರು, ಅದೇ ರೀತಿ ಕ್ಯಾಂಡಲ್ ಮಾರುವವರು ಆದಷ್ಟು ಸೈಡ್ಗೆ ನಿಂತು ಮಾರಬೇಕು. ಯಾರಿಗೂ ಕೂಡ ಅದರ ಮುಕ್ತಿಗ ಬಸಲಿಕ ಜನವಾಲು
आणि उडुपी DSSच्या धर्माध्यक्ष जनावर मानसोरी मागासोरी योगकाराने हार्दिक स्वागत मागता संपलेल्या वर्षात सालोरेचा मुख्यमंत्री सर्व्हिस प्रधान आणि मुख्य वर्षात सालोरे सचिव सरकारी ससाय म्हणून आम्ही हंगसर जमल्या ಬಿರಿಯಾನಿ ಮಸಾಲ ದೋಸೆ ಪರೋಟ ಸುಕ್ಕ ಬಿರಿಯಾನಿ ಮಸಾಲ ದೋಸೆ ವಾಣಿ ಅನ್ನುತ್ತಪ್ಪ ಬಲೆ 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 ಹಾ ಏನು ಮಾತಾ ಇನ್ನು ಐಟಮ್ ಇಂದ ಮಾತಾಡು ಬಿರಿಯಾನಿ ಉಂಟು ಪರೋಟ ಉಂಟು ಪರೋಟ ಸುಕ್ಕ ಉಂಟು ಬಿರಿಯಾನಿಗೆ ರೇಟ್ ಬಿರಿಯಾನಿಗೆ ಹಾಫ್ಗೂ 100 ಫುಲ್ಗೂ 200 ಪರೋಟ ಸುಕ್ಕ ಉಂಟು ಪರೋಟ ಸುಕ್ಕ ಪರೋಟ 50 ರೂಪಾಯಿ ಬೊಕ್ಕ ಗೀ ರೈಸ್ ಉಂಟು बचा इमाजी लगी और रैली की लगी आज 9 नवंबर शिस्त सांभाळो आणि स्वयंसेवकाचा दयेकर त्यांचा सहकार दिया आंगोण्याची वाटी पेटो आंगोण्याची वाटी घेऊन दर्शनेवरी गरजेच्या मोठ लागू ಅವಕಾಶ ಮಾಡಿಕೊಡಲಾಗಿದೆ ಈ ಪುಣ್ಯಕ್ಷೇತ್ರದಲ್ಲಿ ಹಾಗೂ ಇಲ್ಲಿಗೆ ಆಗಮಿಸುತ್ತಿರುವ ಪುಣ್ಯಕ್ಷೇತ್ರದ ವತಿಯಿಂದ ಗೌರವದ ಸ್ವಾಗತವನ್ನು ಬಯಸುತ್ತೇವೆ. ಗತವರ್ಷಗಳಿಗಾಗಿ ಹುತಾತ್ಮರಾದರು ಅಂತ ಪಾಲಕ ಸಂತರ ಸನ್ನಿಧಿಯಲ್ಲಿ ಸೇರಿದ ನಮಗೆ ಈ ಪುಣ್ಯ ಸ್ಥಳದ ಭೇಟಿಯು ಮಾನಸಿಕ ನೆಮ್ಮದಿ ಆಯುರಾರೋಗ್ಯ ಭಾಗ್ಯಗಳನ್ನು
ಈ ವರ್ಷದ ಮಹೋತ್ಸವದ वार्षिक महोत्सव के विशेष आकर्षण 29 तारीख है 9 तारीख है 9 जनवरी स्वराज्य विसर्जन ಅಂದ್ರೆ ಕನ್ನಡ ಅಕ್ಷರಗಳ ಪ್ರದರ್ಶಿಸುತ್ತವೆ ಎಂತ ಬೇಕು ನಮ್ಮ ಜೀವನ ಸಹ ಕಳೆದ ವರ್ಷ ಸಿಕ್ಕಿನ ಉಪಕರಣಗಳೇ ಬಾಯಿಗೆ ಬಂದಾರೆ ಅಂದ್ರೆ ನಮ್ಮಲ್ಲ ನೆಮ್ಮದಿ ಜೀವನಗಳು ಆದಷ್ಟು ಹಿಂದುಗಡೆ ಹೋಗಿ ಫೋನ್ ಮಾಡುವವರು ಜಾತ್ರೆಯಲ್ಲಿ ವ್ಯಾಪಾರ ಮಾಡುವವರು ಸಮಯ ನೆಮ್ಮದಿಗೋಸ್ಕರ ಎಂಪುರು ಉಳಿಲಿಕ್ಕಿನ ಆವರು ಪಂಚ ಉದ್ಯೋಗಗಳು ಏಕ ಸೌಕರ್ಯ ಸವಲತ್ತುಗಳಿಗೆ ಹೆಚ್ಚನ್ನೇ ಪ್ರಯತ್ನ ಮಾಡ್ತಾರೆ ಭಕ್ತಿ ಗೊತ್ತವರ ಹೊರಕ್ಕೆ ಬಂದವರೇ ಒಬಿಜ ದ್ವಾರದ ಉಲೈ ಬಂದಾಗ ನಿಖಲ್ನ ದತ್ತ ಮೇಟು ಮುಡೈದ ಪುತ್ರರು ಕರಿವರ್ಷದವರು ಅವಕಾಶಗಳು ತೆಗೆದುಕೊಂಡರು ಪುಟ್ಟದ ಪರಕೆ ಹುಲ್ಲಿ ಬಂಗಾರದ ಪರಕೆ ಕಾರ್ಯವೇ ಭಕ್ತಿ ಪುಸ್ತಕಗಳ ಅಂತ ತುಂಬು ಬಲಪ್ತ ಮೈಕೆ ಅವಕಾಶವಾಗಿ ತೆಗೆದುಕೊಂಡು ಅವನೇ ತನಕ ಈ ಕಾರ್ಮಿಕರ ತಲುಪು ಬರ್ತಿದ ಯಾತ್ರಿಕರನ್ನ ಸುರಕ್ಷತೆಗಾದ ವಿಶೇಷ ಪ್ರಯತ್ನ ಮಾಡಿದಳು ಅಲ್ಪ ಸಿಸಿ ಕ್ಯಾಮರಾ ಬಿಟ್ಟಳು ಮತ್ತೆ ಹುಡುಗಿನ ಚಲನವನ್ನ ಅಂತಿನ ಕೋಡ್ ಹಾಕೊಂಡು ಅಂಚನೆ ಪೊಲೀಸ್ ಬಂದು ಶಿಸ್ತು ಪಾಲನೆ ಮಾಡ್ತಾರೆ ಬಂದಲೆ ಈ ಕಾರ್ಮಿಕದ ತಲವಂತವರೇ ಕಾರಣವೈನ ಸುಮಾರು 50 ವರ್ಷ ತಿರಕದ ಸಂತ ಲಾರೆನ್ಸರನ 1 ಅಡಿ ಎತ್ತರದ ಕಾಷ್ಟ ಶಿಲ್ಪದ ಕಾರ್ಮಿಕದ ಮೂರ್ತಿ ಅಂಚನೆ ಸಂತ ಲಾರೆನ್ಸರು 1800 ವರ್ಷದ ಪಿರಕಡು ಸುತ್ತಿನ ಕುಂಡುದ ಪವಿತ್ರ ಸ್ಮಾರಕ ಭಕ್ತಿಗಳ ದರ್ಶನವು ಈ ಪಟ್ಟೆಯ ಪಂಪುಡು ಪ್ರತಿಷ್ಠಾಪನೆ ಮಾಡಿದರು ಶಾರೀರಿಕ ನಿರ್ಮೈಲ್ಯದ ಸಲುವಾಗಿ ಟಾಯ್ಲೆಟ್ಸ್ ಆಧುನಿಕ ಸೌಲಭ್ಯ ಪುನಃ 40 ಬಂಧುಗಳೇ, ಕಳೆದ 1 ಗಂಟೆಯಿಂದ ತಾವು ಬಹಳಷ್ಟು ಹತ್ತೂರು ಸಂತ ಲಾರೆನ್ಸ್ ಶ್ರೀಗರ್ಜಿಯ ಜಾತ್ರೆಯ ಫುಟೇಜ್ಗಳಂತ ವೀಕ್ಷಣೆ ಮಾಡಿದ್ದೀರಿ. ಇದು ಪ್ರತಿ ವರ್ಷ ನಡೆಯುವ ಜಾತ್ರೆ. ಇದು ಇದೇ ರೀತಿ ನಿರಂತರವಾಗಿ ನಡೀತಾ ಬರ್ತದೆ. ಪ್ರತಿ ವರ್ಷ ಕೂಡ ಜನ ಜಾಸ್ತಿ ಆಗ್ತದೆ, ಸ್ಟಾಲ್ಗಳು ಜಾಸ್ತಿ ಆಗ್ತದೆ, ಪಂಚಾಯತ್ಗೆ ಆದಾಯ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಕಳೆದ ವರ್ಷ 450 ಸ್ಟಾಲ್ಗಳು, ಈ ವರ್ಷ 473 ಸ್ಟಾಲ್ ಆಗಿದೆ. ಹಾಗೆ ಪಂಚಾಯತ್ ಕೂಡ ಆದಾಯಗಳು ಹೆಚ್ಚಾಗಿದೆ. ಇದು ಇಂದಿನ ಸ್ವಯಂ ವಿಶೇಷ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.